ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹರಿಗೆ ಏನೂ ಗೊತ್ತಾಗ್ತಾ ಇರಲ್ಲ, ಅದಕ್ಕೆ ಚಂದನ ಕೊಡಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದಾಗ, ಅಯ್ಯಯ್ಯೋ ಅದೆಲ್ಲ ಏನು ಬೇಡಿ, ನಾನು ಒಂದು ಸ್ಟಡಿಗೆ ಹೆಲ್ಪ್ ಮಾಡ್ತೀನಿ, ನೀವು ಅಣ್ಣ ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಹೋಗಿ ಅಣ್ಣನಿಗೆ ಹೆಲ್ಪ್ ಮಾಡಿಕೊಡಿ ಅಡುಗೆ ಮನೆಯಲ್ಲಿ ಅಂತ ಹೇಳ್ತಾನೆ. ಸರಿ ಆಯಿತು ನಿಮ್ಮ ಇಷ್ಟ ಅಂತ ಹೇಳಿಬಿಟ್ಟು ಚಂದನ ಅಲ್ಲಿಂದ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಆಗ ಹರಿ ಮಹಿಗೆ ತಗೊಳ್ಳೋ ಇದು ನಿನ್ನ ಹಣೆ ಬರ, ನೀನು ಓದ್ಕೊಳ್ಳೋ, ಅವರಿದ್ರು ಅಂತ ಏನೋ ಬಿಲ್ಡಪ್ ಕೊಟ್ಟೆ ಅಂತ ಹೇಳಿಬಿಟ್ಟು ಮಹಿ ಕೈಗೆ ಕೊಡ್ತಾನೆ. ಆಗ ಮಹಿ ಗೊತ್ತಾಯ್ತಾ ನಮ್ಮ ಚಮಕ್ ಹೇಗಿತ್ತು ಅಂತ ಅವ್ನು ಖುಷಿ ಪಡ್ತಾ ಇರ್ತಾನೆ. ಇಲ್ಲಿ ಚಂದನ ಮುತ್ತು ಮುಂದೆ ಬಂದು ನಿಂತ್ಕೊಂಡು, ಅಣ್ಣ ನಾನೇನಾದರೂ ಅಡುಗೆಗೆ ಹೆಲ್ಪ್ ಮಾಡಲಾ ಅಂತ ಕೇಳ್ತಾಳೆ. ಅದಕ್ಕೆ ಏನು ಬೇಡಮ್ಮ ನಾನು ಮಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ, ಅಣ್ಣ ಪ್ಲೀಸ್ ಅಣ್ಣ ಏನಾದರೂ ಹೇಳಿ, ನಾನು ತರಕಾರಿ ತೊಳ್ಕೊಡ್ಲಾ, ನಾನು ಮನೆಯಲ್ಲೆಲ್ಲ ನೋಡಿದ್ದೀನಿ, ಅದು ನನಗೆ ಗೊತ್ತು, ನಾನು ತೊಳಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಅಲ್ಲಿದೆ ತರಕಾರಿ ಅಂತ ಹೇಳ್ತಾನೆ. ಸರಿ ಆಯ್ತು ತರಕಾರಿ ತೊಳೆಯೋಣ ಅಂತ ತರಕಾರಿ ತೊಗೊಂಡು ತೊಳಿತಾ ಇರ್ತಾಳೆ. ಆದರೆ ಅವಳು ಈರುಳ್ಳಿ ತೊಳಿತಾ ಇರ್ತಾಳೆ. ಈರುಳ್ಳಿನ ತೊಳೆಯೋದನ್ನು ನೋಡಿ ಮುತ್ತು ಶಾಕ್ ಆಗಿ, ಈರುಳ್ಳಿ ತೊಳಿತಾ ಇದ್ದೀರಾ, ಅಯ್ಯೋ ಕೊಡಿ ಇಲ್ಲಿ ನಾನು ತೊಳ್ಕೊತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ತುಂಬಾ ಡಸ್ಟ್ ಇದೆ ನಾನು ತೊಳಿತೀನಿ ಅಣ್ಣ ಅಂತ ಹೇಳಿದ್ದಕ್ಕೆ, ಇಲ್ಲಮ್ಮ ನಾನು ಮಾಡ್ಕೊತೀನಿ, ನೀವೇನು ತೊಂದರೆ ತೊಗೋಬೇಡಿ, ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣ ಹೋಗಲಿ ನಾನು ತರಕಾರಿ ಕಟ್ ಮಾಡಿಕೊಡ್ಲಾ ಅಂತ ಹೇಳಿದಾಗ, ಬೇಡ ತರಕಾರಿನ ನಾನು ಕಟ್ ಮಾಡ್ಕೊತೀನಿ ಅಂತ ಹೇಳ್ತಾನೆ. ಇಲ್ಲ ಅಣ್ಣ ನಾನು ಅವತ್ತು ನೀವು ಕಟ್ ಮಾಡ್ತಾ ಇದ್ರಲ್ಲ ಅವತ್ತು ನೀಟಾಗಿ ಅಬ್ಸರ್ವ್ ಮಾಡಿದ್ದೀನಿ, ಟ್ರಸ್ಟ್ ಮೀ ನನಗೆ ಗೊತ್ತು ನಾನು ಕಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ, ಬೇಡಮ್ಮ ನಾನು ಕಟ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಸರಿ ನಾನು ಕಾಯಿ ತುರ್ಕೊಡ್ಲಾ ಅಂತ ಕೇಳ್ತಾಳೆ. ಕಾಯಿ ತುರ್ಕೊಡ್ತೀರಾ ಗೊತ್ತಾ ಅಂತ ಹೇಳಿದ್ದಕ್ಕೆ, ಹಾಂ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಬೇಡಮ್ಮ ಅದು ತುರಿಯೋ ಮಣೆ ಸರಿಯಾಗಿಲ್ಲ, ಅದು ನೀವು ಉಗುರನ್ನ ಕಟ್ ಮಾಡ್ಕೊಬಿಟ್ರೆ ಕಷ್ಟ ಆಗುತ್ತೆ ಬೇಡಿ ಅಂತ ಹೇಳ್ದಾಗ, ಸರಿ ಅಣ್ಣ ಅಂತ ನಿಂತ್ಕೊತಾಳೆ. ಇಲ್ಲಿ ಮಹಿ ಯಾಕೆ ಮುತ್ತು ಅಣ್ಣ ಏನೇ ಅದಕ್ಕೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದರು, ಬೇಡ ಅಂತಿದ್ದಾನಲ್ಲ ಅಂತ ಹೇಳಿದ್ದಕ್ಕೆ, ಅದು ಅಣ್ಣನಿಗಿನ್ನ ಜಾಸ್ತಿ ಅಡುಗೆ ಮಾಡಿಬಿಟ್ರೆ ಚೆನ್ನಾಗಿ ಅಡುಗೆ ಮಾಡಿಬಿಟ್ರೆ ಅಂತ ಭಯ ಅಂತ ಹೇಳಿದ್ದಕ್ಕೆ, ಜೋಕ್ ತುಂಬ ಚೆನ್ನಾಗಿತ್ತು ಆದರೆ ನಗು ಬರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹರಿ, ನೋಡು ನಾನು ಹೇಗೆ ಸೆಲೆಕ್ಟ್ ಮಾಡಿದ್ದೀನಿ ಹುಡುಗಿನ, ಶ್ರೀಮಂತರ ಮನೆ ಹುಡುಗಿ ಆದರೂ ಎಲ್ಲದನ್ನು ಕಲ್ತಿದ್ದಾರೆ, ನೋ ಚಾಯ್ಸ್ ಗೊತ್ತಾ ಅಂತ ಹೇಳ್ಕೊಂಡು ಇಬ್ಬರೂ ಮಾತಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಕಂಠಿ ಹೊರಗಡೆಯಿಂದ ಬರ್ತಾನೆ. ಅದನ್ನು ನೋಡಿ ಮಹಿ, ಅಣ್ಣ ಕಂಠಿ ಅಣ್ಣ ಬಂದ ಅಂತ ಹೇಳಿದ್ದಕ್ಕೆ ಮುತ್ತು, ಇನ್ನೇನೋ ಇವತ್ತು ಬೇರೆ ದಿನ ಬೇರೆ ಮನೆಗೆ ಹೋಗ್ತಾ ಇದ್ನಾ ಅಂತ ಹೇಳಿದ್ದಕ್ಕೆ, ಇಲ್ಲ ಅಣ್ಣ ನಿನಗೆ ವಿಷಯ ಗೊತ್ತಿಲ್ಲ, ಅದು ಮಧ್ಯಾಹ್ನ ಕಂಠಿ ಅಣ್ಣ ಮನೆಗೆ ಊಟಕ್ಕೆ ಅಂತ ಬಂದ, ಅದಕ್ಕೆ ನಾನು ನೋಡಿ ಓಡೋಗ್ಬಿಟ್ಟಿದ್ದ, ಊಟನೂ ಮಾಡ್ದಾನೆ ಅದಕ್ಕೆ ಅಂತ ಹೇಳಿದಾಗ, ಮುತ್ತು ಮತ್ತು ಚಂದನ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಹಾಲಿಗೆ ಬರ್ತಾರೆ. ಆಗ ಕಂಠಿನೂ ಒಳಗಡೆ ಬರ್ತಾನೆ. ಹರಿ ಮತ್ತು ಮಹಿ ಕೂತಿದ್ದವರು ಅವರು ಎದ್ದು ನಿಂತ್ಕೊತಾರೆ. ಒಳಗೆ ಬಂದಿದ್ದನ್ನು ನೋಡಿ ಚಂದನ, ಏನಿದು ಒಳಗಡೆ ಬಂದುಬಿಟ್ಟಿದ್ದೀರಾ, ನಾನೆಲ್ಲೋ ಅಂದ್ಕೊಂಡಿದ್ದೆ ನೀವು ಬರೋದಿಲ್ಲ ಓಡೋಗ್ತೀರಾ ಅಂತ, ಮಧ್ಯಾಹ್ನ ಓಡೋದಾಗೆ ಅಂತ ಹೇಳ್ತಾಳೆ. ಅದಕ್ಕೆ ಮುತ್ತು, ಯಾಕೋ ಓಡೋಗ್ಬೇಕು ನೀನೇನಾದರೂ ಮನೆಯಲ್ಲಿ ಕಳ್ತನ ಮಾಡಿದ್ಯಾ, ಕಳ್ತನ ಮಾಡಿರೋಂಥ ಥರ ಓಡೋಗಿದೆಯಲ್ಲ ಅಂತ ಮುತ್ತು ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಕಂಠಿ ಕೈಯಲ್ಲಿದ್ದ ಒಂದು ಸರ್ಪ್ರೈಸ್ ಗಿಫ್ಟನ್ನು ಮುಂದೆ ತೆಗೆದಿಡ್ತಾನೆ. ಅದನ್ನು ನೋಡಿ, ಓ ಗಿಫ್ಟ್ ತಂದಿದ್ದಾನೆ ಅಂತ ಹೇಳಿಬಿಟ್ಟು ಮಹಿ, ಕೊಡೋಣ ಇಲ್ಲಿ ನಾನು ತೆಗಿತೀನಿ ಅಂತ ಅಂದ್ಬಿಟ್ಟು ಆ ಗಿಫ್ಟನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಹರಿ, ನಾನು ಓಪನ್ ಮಾಡ್ತೀನಿ ಕೊಡೋ ಅಂತ ಅಂದ್ಬಿಟ್ಟು ಇಬ್ಬರೂ ಕಿತ್ತಾಡ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಓಪನ್ ಮಾಡ್ತೀನಿ ಅಂತ. ಅಷ್ಟರೊಳಗಡೆ ಮುತ್ತು, ಅವನು ಓಪನ್ ಮಾಡಲಿ ಬಿಡು ಅಂತ ಹರಿಗೆ ಹೇಳಿದ್ದಕ್ಕೆ, ಸರಿ ಆಯಿತು ಓಪನ್ ಮಾಡಪ್ಪ ಅಂತ ಹೇಳ್ತಾರೆ. ಹಂಗ ಮಹಿ ಓಪನ್ ಮಾಡಿದ್ರೆ ಅದು ಕಾಫಿ ಕಪ್ ಆಗಿರುತ್ತೆ. ಕಾಫಿ ಕಪ್ಪನ್ನು ನೋಡಿ ಚಂದನಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಓ ಅಂತ ಅಂದ್ಬಿಟ್ಟು ಮುತ್ತಿಗೂ ತುಂಬಾ ಖುಷಿ ಆಗುತ್ತೆ, ಕಂಠಿಗೂ ಖುಷಿ ಆಗುತ್ತೆ, ಚೆನ್ನಾಗಿದೆ ಅಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಆದರೆ ಕಾಫಿ ಕಪ್ಪನ್ನು ಓಪನ್ ಮಾಡಿ ಮಹಿ ನಗೋಕ್ಕೆ ಶುರು ಮಾಡ್ತಾನೆ, ಹರಿನೂ ನಗೋಕ್ಕೆ ಶುರು ಮಾಡ್ತಾನೆ. ಏನೋ ಇದು ಕಾಫಿ ಕಪ್ ತಂದುಬಿಟ್ಟಿದೆಯಾ, ಯಾಕಣ್ಣ ಅದಕ್ಕೆ ಬೇರೆ ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ನಿನಗೆ, ಇದ್ಯಾಕೆ ಕಾಫಿ ಕಪ್ ತಂದಿದ್ಯಾ ಅಂತ ಹೇಳಿದಾಗ, ಅದೇನಾಗಿದೆ ಚೆನ್ನಾಗಿದೆಯಲ್ಲ ಅಂತ ಹೇಳಿದ್ದಕ್ಕೆ, ಅಲ್ಲ ಅಣ್ಣ ಅದಕ್ಕೆ ಗಿಫ್ಟ್ ಕೊಡಬೇಕು ಅಂದರೆ ಬೇರೆ ಏನಾದ್ರು ತರಬೇಕು ತಾನೇ ಅಂತ ಹೇಳಿದ್ದಕ್ಕೆ ಮುತ್ತು, ಚೆನ್ನಾಗೇ ಇದೆಯಲ್ಲೋ ಅವನ ಥರ ಗಿಫ್ಟನ್ನು ನಿಮಗೆ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಅಷ್ಟೇ ಅಂತ ಹೇಳಿದ್ದಕ್ಕೆ, ಯಾರಣ್ಣ ನಿನಗೆ ಹೇಳ್ಕೊಟ್ಟಿದ್ದು ಈ ಥರ ಗಿಫ್ಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ, ಅದು ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ವೈಭವಿನ ಕೇಳಿದೆ, ಅವಳು ಇದನ್ನು ಕೊಡು ಅಂತ ಹೇಳಿದ್ಲು, ಅದಕ್ಕೆ ತೊಗೊಂಡು ಬಂದೆ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಹರಿ, ತಗೊಳ್ಳಿ ನೀವು ಎಂತೆಂಥ ಕಪ್ಪೆಲ್ಲ ತೊಗೊಂಡಿದ್ದೀರಾ, ಇದು ಕಾಫಿ ಕಪ್ಪು ಅಂತ ಅಂದ್ಬಿಟ್ಟು ಚಂದನ ಕೈಗೆ ಕಪ್ಪನ್ನು ಕೊಡ್ತಾನೆ. ಅದಕ್ಕೆ ಚಂದನ ಇಸ್ಕೊಂಡು, ನನಗೆ ಕೋಪ ಬಂದಿದೆ ಅಂತ ಯಾರು ಹೇಳಿದ್ದು, ನೀವಿಬ್ಬರು ಯಾಕೆ ಈಗ ನಗ್ತಾ ಇದ್ದೀರಾ, ಕಪ್ಪು ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು, ಇನ್ನು ಮುಂದೆ ಕಾಫಿ ಟೀ ಏನೇ ಇದ್ದರೂ ನಾನು ಇದರಲ್ಲೇ ಕುಡಿತೀನಿ, ತುಂಬ ಮುದ್ದಾಗಿದೆ ಅಂತ ಹೇಳ್ತಾಳೆ. ಆಗ ಕಂಠಿಗೆ ಮತ್ತು ಮುತ್ತುಗೆ ತುಂಬಾ ಖುಷಿ ಆಗುತ್ತೆ. ಆಗ ಮಹಿ, ಅಂತೂ ಅಣ್ಣ ಅದಕ್ಕೆನ ಸಮಾಧಾನ ಮಾಡಿಬಿಟ್ಟ ಅಂತ ಹೇಳ್ತಾನೆ. ಸರಿ
ಸರಿ ಎಲ್ಲರೂ ಬನ್ನಿ ಊಟ ಮಾಡೋಣ ಅಂತ ಮುತ್ತು ಒಳಗಡೆ ಕರೀತಾರೆ. ಎಲ್ಲರೂ ಊಟಕ್ಕೆ ಅಂತ ಒಳಗೆ ಹೋಗ್ತಾರೆ. ಊಟಕ್ಕೆ ಅಂತ ಕೂತಿರ್ತಾರೆ. ಚಂದನ ಗ್ಲಾಸ್ನ ಒಳಗಡೆಯಿಂದ ತರ್ತಾಳೆ. ಅದಕ್ಕೆ ನೀವ್ಯಾಕೆ ತರಕ್ಕೆ ಹೋದ್ರಿ ಅಂತ ಹೇಳಿದಕ್ಕೆ ಪರವಾಗಿಲ್ಲ ನಾನು ತರ್ತೀನಿ, ನೀರು ತರೋದು ಮರ್ತ್ಬಿಟ್ಟೆ ಅಂತ ಒಳಗಡೆ ಹೋಗಿ ನೀರನ್ನ ತೊಗೊಂಡು ಬಂದು ಅವಳು ಕೂತ್ಕೊತಾಳೆ. ಊಟ ಬಡಿಸಿ ಅಂತ ಹೇಳೋ ಅಷ್ಟರೊಳಗಡೆ ಹೊರಗಡೆಯಿಂದ ಸೌಂಡ್ ಬರುತ್ತಂತೆ. ಅದಕ್ಕೆ ಅವ್ರನ್ನೂ ಒಳಗಡೆನೆ ಊಟ ಕರಿಬೋದಲ್ವಾ, ಅವ್ರು ಯಾಕೆ ಹೊರಗಡೆ ಇದ್ದಾರೆ ಅಂತ ಹೇಳಿದಕ್ಕೆ ಅದಕ್ಕೆ ಅವರು ಹೊರಗಡೆ ಇರೋದೇನೆ ಸೇಫು, ಸುಮ್ಮನೆ ಇರಿ ಅಂತ ಹೇಳಿದಕ್ಕೆ ಇಲ್ಲ ಅವರು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿರೋದನ್ನ ನಾನು ನೋಡೇ ಇಲ್ಲ ಅದಕ್ಕೋಸ್ಕರ ಅಂತ ಹೇಳಿದಕ್ಕೆ ಅಯ್ಯೋ ಅವ್ರು ಹೊರಗಡೆ ಇದ್ರೇ ನಾವೆಲ್ಲ ಸೇಫು, ನೀವು ಊಟ ಮಾಡಿ ಸುಮ್ಮನೆ ಅಂತ ಹೇಳಿದಾಗ ಇಲ್ಲ ಅವ್ರನ್ನು ಕರಿಯೋಣವಾ ಅಂತ ಹೇಳಿದಕ್ಕೆ ಅದಕ್ಕೆ ಬೇಡಿ ಅದಕ್ಕೆ ಸುಮ್ಮನೆ ಅಯ್ಯಪ್ಪ ಬಂದರೆ ಅದು ಸಾರಲ್ಲಿ ಖಾರ ಇಲ್ಲ, ಅಕ್ಕಿಲಿ ಅನ್ನ ಇಲ್ಲ, ಅದು ಇದು ಅಂತ ಸುಮ್ಮನೆ ಹೇಳಿ ನಮ್ಮ ತಲೆ ತಿಂತಾರೆ, ಬಿ ಪಿ ರೈಸ್ ಮಾಡ್ತಾರೆ, ಅವ್ರು ಅಲ್ಲಿದ್ರೇ ಸೇಫ್, ಸುಮ್ಮನೆ ಇರಿ ಅದಕ್ಕೆ ಅಂತ ಹೇಳಿದಕ್ಕೆ ಅಲ್ಲ ಅವ್ರು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ನಾನು ನೋಡೇ ಇಲ್ಲ ಅಂತ ಹೇಳಿದಕ್ಕೆ ಸರಿ ಆಯಿತು ನಾನು ಕರಿತೀನಿ ಅಂತ ಮುತ್ತು ಹೊರಗಡೆ ಬಂದು ಅಪ್ಪ ಅಂತ ಹೇಳಿದಾಗ ಏನು ಊಟಕ್ಕೆ ಅಂತ ಸನ್ನೆ ಮಾಡಿ ಕೇಳ್ತಾರೆ. ಅದಕ್ಕೆ ಅದೇ ಅನ್ನ ಸಾಂಬಾರು ಅಂತ ಹೇಳಿದಾಗ ಅಯ್ಯೋ ಅಂತ ಹೇಳಿದಾಗ ಸರಿ ತೊಗೊಂಡು ಹೋಗಿ ಅಂತ ಹೇಳಿದಕ್ಕೆ ಮುತ್ತು ಅಲ್ಲ ಅಪ್ಪ ನೀವೂ ಒಳಗಡೆನೆ ಬಂದು ಊಟ ಮಾಡಿ ಅಂತ ಹೇಳಿದ್ದಕ್ಕೆ ಸರಿ ಬರ್ತೀನಿ ಹೋಗು ಅಂತ ಹೇಳಿಬಿಟ್ಟು ನಟರಾಜ್ ಅವರು ಅಯ್ಯೋ ಏನಾದರೂ ಎಲ್ಲರೂ ನನ್ನ ಹಾಕ್ಕೊಂಡು ಗುಮ್ಮ ಪ್ಲಾನ್ ಏನಾದ್ರು ಹಾಕ್ಕೊಂಡಿದ್ದಾರೋ ಒಳಗೆ ಊಟ ಕರಿತಾ ಇದ್ದಾರಲ್ಲ ಅಂತ ಯೋಚನೆ ಮಾಡಿಕೊಂಡು ಸರಿ ಏನೇ ಇರಲಿ ನಾನು ನೋಡೇ ಬಿಡ್ತೀನಿ ಅಂತ ಒಳಗಡೆ ಬಂದು ಕೂತ್ಕೊತಾರೆ. ಕೂತ್ಕೊಳ್ಬಾಕ ಧೂಳನ್ನ ಒದ್ರು ತಿಂತಾರೆ. ಅದಕ್ಕೆ ಕಂಟಿ ಏಯ್ ನೀವು ಹಂಗೆ ಕೂತ್ಕೊಂಡ್ರೆ ನೀನು ಅಂಟೇನು ಕೂತ್ಕೊಳ್ಳಲ್ಲ ಅಂತ ಅನ್ನತ್ತಾ ಅಂತ ಹೇಳಿದ್ದಕ್ಕೆ ನಾನು ವೆರಿ ಕ್ಲೀನ್ ಥರ್ಡ್ ಸನ್ ಅಂತ ಹೇಳ್ತಾನೆ ನಟರಾಜ್ ಅವರು. ಅದಕ್ಕೆ ಸರಿ ಆಯಿತು ಊಟ ಬಡಿಸು ಅಂತ ಹೇಳಿದ್ದಕ್ಕೆ ಮುತ್ತು ಊಟನ ಬಡಿಸ್ಕೊಡ್ತಾರೆ ನಟರಾಜ್ ಅವ್ರಿಗೆ. ಊಟನ ಕಲಿಸೋದನ್ನು ನೋಡಿ ಚಂದನಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಅದಕ್ಕೆ ಮಹಿ ಅದಕ್ಕೆ ಕಣ್ಣು ಮುಚ್ಕೊಳ್ಳಿ ಅದಕ್ಕೆ ಅಂತ ಹೇಳಿದ್ದಕ್ಕೆ ಯಾಕೆ ಅಂತ ಕೇಳ್ತಾಳೆ. ನೋಡಿ ಅದಕ್ಕೆ ವಾರ್ನ್ ಮಾಡೋದು ನಾವು, ಕಣ್ಣು ಮುಚ್ಕೊಳ್ಳೋದು ಬಿಡೋದು ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಮಹಿ ಹೇಳ್ತಾನೆ. ಆದರೆ ನಟರಾಜ್ ಅವರು ತಟ್ಟೆನ ಕಲಿಸೋದನ್ನು ನೋಡಿ ಅನ್ನ ಕಲಿಸೋದನ್ನೆಲ್ಲ ನೋಡಿ ಚಂದನ ಶಾಕ್ ಆಗ್ತಾ ಇರ್ತಾಳೆ. ತಿಂದು ಅಲ್ಲಲ್ಲೇ ಉಗಿತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಅವಳಿಗೊಂಥರ ಆಗ್ತಾ ಇರುತ್ತೆ. ಅದಕ್ಕೆ ಹೇಳಿದ್ದು ಅವರು ಹೊರಗಡೆನೇ ಇರಲಿ ಅಂತ ಮಹಿ ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ. ಹಾಗೆಯೇ ನಟರಾಜ್ ಅವರು ಏನೋ ಮುತ್ತು ಇದು ಊಟ ನೀರಲ್ಲಿ ಸಾರು ಮಾಡಿದ್ಯಾ ಸಾರನ್ನೇ ನೀರು ಮಾಡಿದ್ಯಾ ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ, ಯಾವಾಗ ನೋಡಿದ್ರು ಬರೀ ಇದೇ ಆಗೋಯ್ತು, ಏನೂ ಇಲ್ಲ ಇದರಲ್ಲಿ ಅಂತ ಹೇಳಿದ್ದಕ್ಕೆ ಮಹಿ ಚೆನ್ನಾಗಿಲ್ಲ ಅಂದ್ಕೊಂಡೇ ಹಾಕಿದ್ದೆಲ್ಲ ಗುಮ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಇನ್ನೇನು ಮಾಡಲಿ ಉಗಿ ಹೋಗಿಲ್ಲ ನುಂಗೋ ಹೋಗಿಲ್ಲ ಹಂಗಾಗಿದೆ ಪರಿಸ್ಥಿತಿ, ಏನೋ ಒಂದು ಅಂತ ಅಂದ್ಬಿಟ್ಟು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸರಿ ನಿಮಗೂ ಬಡಿಸ್ಕೊಡ್ತೀನಿ ಕೊಡಿ ಅಂತ ತಟ್ಟೆಗಳನ್ನ ಕೇಳ್ತಾರೆ ಮುತ್ತು. ಆಗ ಎಲ್ಲರೂ ಪ್ಲೇಟ್ನ ಕೊಡ್ತಾರೆ, ಊಟನ ಬಡಿಸ್ಕೊಡ್ತಾರೆ. ಚಂದನ ಸಾಕು ಅಂತ ಹೇಳ್ತಾಳೆ. ಸಾಂಬಾರಿನ ಸ್ವಲ್ಪ ಬಡಿಸ್ಲಾ ಅಂದಿದ್ದಕ್ಕೆ ಸಾಕು ಅಂತ ಹೇಳ್ತಾಳೆ. ನೀವು ಚೆನ್ನಾಗಿ ತಿನ್ನಬೇಕಮ್ಮ ಅಂತ ಹೇಳಿದಾಗ ನಟರಾಜ್ ಅವರು ಸೊಸೆ ಮೋಸ್ಟ್ಲಿ ನಂತರ ಅನಿಸುತ್ತೆ ಅಂತ ಹೇಳ್ತಾರೆ. ಚಂದನ ಬೇಕೋ ಬೇಡವೋ ಅನ್ನೋ ಥರ ಊಟನ ತಿಂದು ಮುಗಿಸ್ತಾಳೆ. ಏನೋ ಯೋಚನೆ ಮಾಡಿಕೊಂಡು ಸೈಡಲ್ಲಿ ಮಲ್ಕೊಂಡಿರ್ತಾರೆ. ಆಗ ಮಹಿ ಸರ್ಕೋಣ ಆ ಕಡೆಗೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಯಾಕೋ ಅಂತ ಹೇಳಿದ್ದಕ್ಕೆ ಈ ಕಡೆ ಹರಿಯಣ್ಣನು ಬಂದು ಮಲ್ಕೊತಾನೆ. ಅದಕ್ಕೆ ಆ ಕಡೆ ಒತ್ಕೋ ಅಂತ ಹೇಳಿದ್ದಕ್ಕೆ ಇಲ್ಲ ಇವಾಗ ಎಲ್ಲ ಸರಿ ಹೋಗಿದೆ ಅಲ್ವಾ, ಅವನ ರೂಮಲ್ಲೇ ಮಲ್ಕೋತಾನೆ, ನೀನು ಆರಾಮಾಗಿ ಮಲ್ಕೋ ಅಂತ ಹೇಳ್ತಾರೆ. ಸರಿ ಅಂತ ಇಬ್ಬರು ಮಲ್ಕೊತಾರೆ. ಅಷ್ಟರೊಳಗಡೆ ತಿರುಗಿ ನೋಡಿದ್ರೆ ಹರಿ ಪಕ್ಕದಲ್ಲೇ ಬಂದು ಮಲಗಿರ್ತಾನೆ. ಅದನ್ನು ಕಂಟಿ ನೋಡಿ ಎದ್ದು ಕೂತ್ಕೊಂಡು ಹರಿ ಎದ್ದೇಳೋ ಮೇಲೆ ಅಂತ ಹೇಳಿದ್ದಕ್ಕೆ ಏನೋ ಅಂತ ಹೇಳಿದ್ದಕ್ಕೆ ಮತ್ತೆ ಇಲ್ಲಿ ಯಾಕೋ ಬಂದು ಮಲ್ಕೊಂಡಿದ್ಯಾ ಅಂತ ಹೇಳಿದ್ದಕ್ಕೆ ಕೇಳಿದ್ದನ್ನೇ ಎಷ್ಟು ಸಲ ಕೇಳ್ತೀಯೋ, ನಂಗೆ ನಿದ್ದೆ ಬಂತು ಮಲ್ಕೊಂಡೆ, ನೀನು ಸುಮ್ಮನೆ ಮಲ್ಕೊ ಅಂತ ಹೇಳಿದ್ದಕ್ಕೆ ನೋಡು ಹರಿ ನೀಗ ಅದಕ್ಕೆ ಸರಿ ಹೋಗಿದ್ದಾರೆ ತಾನೇ, ಮತ್ತೆ ಇಲ್ಲೇ ಯಾಕೆ ಬಂದು ಮಲ್ಕಿದ್ಯಾ, ಹೋಗೋ ನಿನ್ನ ರೂಮಲ್ಲಿ ನೀನು ಮಲ್ಕೋ ಹೋಗೋ ಅಂತ ಹೇಳಿದ್ದಕ್ಕೆ ಇಲ್ಲ ಕಣೋ ನಾನು ಇಲ್ಲೇ ಮಲ್ಕೊಳ್ಳೋದು ಅಂತ ಹೇಳಿದಾಗ ನೋಡು ಇವಾಗ ಅದಕ್ಕೆ ಸರಿ ಹೋಗಿದ್ದಾರೆ ತಾನೇ, ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದಾರೆ, ನಮ್ಮ ಜೊತೆ ಕೂತ್ಕೊಂಡು ಊಟನೂ ಮಾಡಿದ್ರು, ಅಂದಮೇಲೆ ನೀನು ಅಲ್ಲಿ ಹೋಗಿ ಮಲ್ಕೊಳ್ಳೋದಕ್ಕೇನು ದಾಡಿ ಇಷ್ಟು ದಿನ ಅವ್ರಿಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ಏನೋ ಪ್ರಾಬ್ಲಮ್ ನಿಮಗೆ ಅಂತ ಹೇಳಿದ್ದಕ್ಕೆ ಹೌದು ಕಣೋ ನಿಮಗೆ ಗೊತ್ತಿಲ್ಲದೆ ಇರೋದಾ, ಅವ್ರ ಅಪ್ಪನಿಗೆ ಹುಷಾರಿಲ್ಲ ಮತ್ತು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ ಅದೇ ತಾನೇ ಸಮಸ್ಯೆ ಅಂತ ಹೇಳಿದಾಗ ಅದಕ್ಕೆ ನಾರ್ಮಲ್ ಆಗೇ ಇದ್ದಾರೆ, ನೀನ್ಯಾಕೆ ಈಗ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ನೋಡು ಎಲ್ಲರ ಮುಂದೆ ಅವರು ಖುಷಿಯಾಗೇ ಇದ್ದಾರೆ, ಆದರೆ ಮನಸ್ಸೊಳಗಡೆ ಒಂದು ನೋವು ಅಂತ ಇರುತ್ತೆ ಅಲ್ವಾ ಅಂತ ಹೇಳಿದ್ದಕ್ಕೆ ಎಂಥ ನೋವು ಇಲ್ಲ, ಅವರು ನಮ್ಮ ಜೊತೆ ಎಲ್ಲ ನಾರ್ಮಲಾಗೇ ಇದ್ದಾರೆ, ಅವ್ರು ಖುಷಿಯಾಗಿ ಓಡಾಡ್ತಾ ಇರೋದನ್ನ ನಾವೇ ನಮ್ಮ ಕಣ್ಣಾರೆ ನೋಡ್ತಾ ಇದ್ವಿ, ನೀನು ಸುಮ್ಮನೆ ಕತೆ ಕಟ್ಬೇಡ ಹೋಗಿ ಮಲ್ಕೋ ಅಂತ ಹೇಳಿದ್ದಕ್ಕೆ ನಾನು ಹೇಳಿಲ್ವೇಂದ್ರೋ
ನಾನು ಶಪಥ ಮಾಡಿದ್ದೀನಿ ಅಣ್ಣನ ಮದುವೆ ಆಗೋವರೆಗೂ ನಾನು ಆ ರೂಮ್ಗೆ ಹೋಗಿ ಮಲ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅದೇನಾಗಲಿ ಎಷ್ಟೇ ವರ್ಷ ಆಗಲಿ ಎಷ್ಟೇ ಯುಗಗಳೇ ಕಳೀಲಿ ಅಂತ ಹರಿ ಹೇಳ್ತಾನೆ. ಅದಕ್ಕೆ ನೋಡು ನಿನ್ನ ಮಾತನ್ನು ಅಣ್ಣ ನಂಬೋದು, ನಾವು ನಿನ್ನ ಮಾತನ್ನು ನಂಬೋದಿಲ್ಲ. ಅಣ್ಣ ಮದುವೆ ಆಗೋದಕ್ಕೂ ನೀನಲ್ಲಿ ಹೋಗಿ ಮಲ್ಗೋದಕ್ಕೂ ಏನೋ ಸಂಬಂಧ, ಸುಮ್ಮನೆ ಸಂಬಂಧ ಇಲ್ಲದೆ ಇರೋ ಥರ ಮಾತಾಡಬೇಡ ಅಂತ ಕಂಟಿ ಹೇಳ್ತಾನೆ. ಅದಕ್ಕೆ ಸಂಬಂಧ ಇಲ್ವಾ, ಅದು ಹೇಗೋ ಈಗ ನಾನೇನಾದ್ರು ಒಳಗೆ ಹೋಗಿ ಸಂಸಾರ ಶುರು ಮಾಡಿದೆ ಅಂತ ಇಟ್ಕೋ, ಈಗ ನನಗೆ ಹುಟ್ಟೋ ಮಗು ಅಣ್ಣನ ಏನಂತ ಕರೆಯುತ್ತೆ ಅಂತ ಅಂದಾಗ ದೊಡ್ಡಪ್ಪ ಅಂತ ಕರೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಆಯಿತು, ಅಣ್ಣನಿಗೆ ಆಮೇಲೆ ಮದುವೆ ಆಗಿ ಅಣ್ಣನಿಗೆ ಹುಟ್ಟೋ ಮಗು ನನ್ನನ್ನೇನಂತ ಕರೆಯುತ್ತೆ ಅಂತ ಹೇಳಿದಾಗ ಚಿಕ್ಕಪ್ಪ ಅಂತ ಕರೆಯುತ್ತೆ. ಸರಿ ಹೌದು ತಾನೇ, ಅದ್ಯಾವ ಥರ ನ್ಯಾಯ ಅಂತ ಹೇಳಿದ್ದಕ್ಕೆ ಅದ್ಯಾವ ಥರ ನ್ಯಾಯ ಅಂದರೆ ಅದೇನೇ ಆದ್ರೂ ನಿನ್ನ ಮಗು ಹುಟ್ಟಿ ಅಣ್ಣನ ಕರೆದ್ರು, ಅಣ್ಣನ ಮಗು ಹುಟ್ಟಿ ನಿನ್ನನ್ನು ಕರೆದ್ರು ನೀನು ಆ ಮಗುಗೆ ಚಿಕ್ಕಪ್ಪನೇ, ಅಣ್ಣ ಆ ಮಗುಗೆ ದೊಡ್ಡಪ್ಪನೇ, ಅದರಲ್ಲಿ ಏನೋ ಇದೆ ಅಂತ ಬೈತಾ ಇರ್ತಾರೆ. ಕಂಡ್ರು ನಾನು ಅಣ್ಣನಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಾಯಿದ್ರೆ ನನ್ನನ್ನೇ ದ್ರೋಹಿ ಅನ್ನೋ ಥರ ನೋಡ್ತಾ ಇದ್ದೀರಲ್ಲ, ಮುಂದೊಂದು ದಿನ ಈ ಹರಿ ಏನು ಅಂತ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ, ಆವಾಗ ನನ್ನ ಹತ್ರ ಬಂದು ಮಾತಾಡ್ತೀರಾ ನೀವು ಅಂತ ಹರಿ ಕೊಚ್ಕೊಡ್ತಾ ಇರ್ತಾನೆ. ಆವಾಗ ಮುತ್ತು ಹರಿ ಸುಮ್ಮನೆ ಮಲ್ಕೊಳ್ರೋ ಸಾಕು, ನನಗೂ ಕೇಳಿ ಕೇಳಿ ಸಾಕಾಯಿತು ಅಂತ ಹೇಳಿದ್ದಕ್ಕೆ ಯಾಕಣ್ಣ ನನ್ನ ಮೇಲೆ ನಿನಗೂ ನಂಬಿಕೆ ಇಲ್ವಾ ಅಂತ ಹೇಳಿದ್ದಕ್ಕೆ ಮಹಿ ಮತ್ತು ಕಂಟಿ ನಿನ್ನ ಮೇಲೆ ಯಾರಿಗೂ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮುತ್ತು ಮಹಿ ಅಂತ ಹೇಳಿದಾಗ ಗೊತ್ತಾಯ್ತಣ್ಣ ಅಂತ ಹೇಳ್ತಾನೆ. ಕಂಟಿಗೂ ಕಂಟಿ ಸುಮ್ಮನೆ ಮಲ್ಕೊಳ್ರು, ಅವನೆಲ್ಲರೂ ಮಲ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಸರಿ ಏನಾದರೂ ಮಾಡ್ಕೊ ಅಂತ ಅಂದ್ಬಿಟ್ಟು ಇಬ್ರು ಮಲ್ಕೊತಾರೆ. ಬೆಳಗ್ಗೆದ್ದು ಮಹಿ ಕಂಟಿ ಹರಿ 3 ಜನ ಬಟ್ಟೆ ತೊಳ್ಕೊತಾ ಇರ್ತಾರೆ. ಮಹಿ ನೀರು ಸೇದಿ ಕೊಡ್ತಾ ಇರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಮುತ್ತು ಬಂದು ನೀವೆಲ್ಲ ಯಾಕ್ರೋ ಈ ಕೆಲಸ ಮಾಡ್ತಾ ಇದ್ದೀರಾ, ಮಹಿ ನಿನಗೆ ಕಾಲೇಜಿಗೆ ಲೇಟ್ ಆಗಿಲ್ವೇನೋ, ಹೋಗೋ ಓದ್ಕೋ ಹೋಗೋ ಅಂತ ಹೇಳಿದ್ದಕ್ಕೆ ಓದಿದ್ದೆಲ್ಲ ಆಯ್ತಣ್ಣ ಅಂತ ಹೇಳ್ತಾನೆ. ಸರಿ ಆಯಿತು ಕಾಲೇಜ್ಗೆ ಹೋಗೋ ರೆಡಿಯಾಗಿ ಅಂತ ಹೇಳಿದ್ದಕ್ಕೆ ಇವತ್ತು ಕಾಲೇಜ್ ಲೇಟ್ ಅಣ್ಣ ಅಂತ ಹೇಳ್ತಾನೆ. ಕಂಟಿ ಮತ್ತು ಹರಿನೂವೇ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಮುತ್ತು ಹರಿ ಹತ್ರ ಹರಿ ಹೋಗೋ ನೀನು ರೆಡಿಯಾಗಿ ಹೋಗೋ, ಕೆಲಸಕ್ಕೆ ಅಸಡ್ಡೆ ಮಾಡಬೇಡ, ಹೋಗು ನಿನಗೆ ಟೈಮ್ ಆಗೋಗುತ್ತಂತೆ, ಇಲ್ಲ ಅಂದರೆ ಓನರ್ ನಿನಗೆ ಬೈತಾರೆ ಹೋಗೋ ಅಂತ ಹೇಳಿದ್ದಕ್ಕೆ ಕೆಲಸ ಇಲ್ಲ ಅಣ್ಣ ಅಂತ ಹೇಳ್ತಾನೆ. ಕೆಲಸ ಇಲ್ವಾ, ಯಾಕೆ ರಜೆ ಹಾಕಿದ್ಯಾ, ಇವತ್ತು ಯಾಕೆ ರಜೆ ಹಾಕಿದೆ ಅಂತ ಹೇಳಿದ್ದಕ್ಕೆ ಇವತ್ತಲ್ಲ ಅಣ್ಣ ನನಗೆ ಇನ್ಮೇಲೆ ಕೆಲಸ ಇಲ್ಲ ಅಣ್ಣ, ಅದು ಚಂದನ ಮನೆಯವರು ಅವ್ರಿಗೆ ಅವ್ರ ಗ್ಯಾರೇಜ್ನ ಟ್ರಾವೆಲ್ಸ್ನ ಮುಚ್ಚಿಸ್ತೀನಿ ಅಂತ ಹೆದರಿಸಿದ್ರಂತೆ, ಹಾಗಾಗಿ ಅವರು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ. ಅದಕ್ಕೆ ಅಯ್ಯೋ ಕೆಲಸದಿಂದ ತೆಗೆದುಹಾಕಿದಾರ, ಏನೋ ಮಾಡೋದು ಇವಾಗ, ಹೇಗಾಯ್ತಂತೋ ಇದೆಲ್ಲ, ಅಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಇವಾಗ ಎಲ್ಲ ಸರಿ ಹೋಗಿದೆ ಅಂತ ನೀನು ಅವ್ರಿಗೆ ಹೇಳಬೇಕಿತ್ತು ಅಂತ ಹೇಳಿದ್ದಕ್ಕೆ ಹೇಳಿದೆ ಅಣ್ಣ, ಆದರೆ ನನ್ನ ಮಾತನ್ನ ಕೇಳೋರೆ ಯಾರೂ ಇಲ್ಲ ಅಣ್ಣ ಅಲ್ಲಿ ಅಂತ ಹೇಳಿದ್ದಕ್ಕೆ ಅಲ್ಲ ಕಣೋ ನೀನು ಯಾವಾಗಲೂ ಇದೆಲ್ಲ ಆಗಿದ್ದು ಅಂತ ಹೇಳಿದ್ದಕ್ಕೆ ಫ್ರೆಂಡ್ಗೆ ಗಾಡಿ ಕೊಡೋಕೆ ಹೋಗಿದ್ದೆ ಅಲ್ಲ ಅಣ್ಣ ಅವತ್ತಿಗೆಲ್ಲ ಆಯಿತು ಅಂತ ಹೇಳಿದ್ದಕ್ಕೆ ಇವಾಗ ಕಾರು ಇಲ್ಲ ಕೆಲಸನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಂಟಿ ಅಲ್ಲ ಕಣೋ ಅದನ್ನು ಮುಂಚೆನೇ ಹೇಳ್ಬೇಕು ತಾನೇ, ನಿಂಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ ಅಯ್ಯೋ ಅದನ್ನೇನು ಎಲ್ಲರಿಗೂ ರಿಸೆಪ್ಷನ್ ಮಾಡಿ ಎಲ್ಲರನ್ನೂ ಕರೆದೇ ಹೇಳಬೇಕಿತ್ತ ಅಂತ ಹೇಳಿದಾಗ ನೋಡೋಣ ಹೇಗೆ ಮಾತಾಡ್ತಾನೆ ಅವನು ಅಂತ ಹೇಳಿದ್ದಕ್ಕೆ ಇನ್ನು ಹೇಗೋ ಮಾತಾಡಲಿ, ಮತ್ತು ನಾನೇನೇ ಕೆಲಸ ಇಲ್ಲ ಅಂತ ಬೇಜಾರಲ್ಲಿದ್ದೀನಿ, 1-2-3 ಕಡೆ ಹೇಳಿದ್ದೀನಿ, ನೋಡೋಣ ಏನಾದ್ರು ದೇವ್ರ ದಾರಿ ತೋರಿಸ್ತೇನೆ ಅಂತ ಹೇಳಿದ್ದಕ್ಕೆ ನೀನು ಯಾರ ಹತ್ರ ಹೇಳಿರ್ತೀಯ ಅಂತ ನಮಗೆ ಗೊತ್ತು, ನಿನ್ನ ಥರನೇ ಕೆಲಸ ಅರ್ಧಂಬರ್ಧ ಮಾಡೋರ್ಗಂತಾನೆ ಹೇಳಿರ್ತೀಯ, ನಿಂಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ, ಅವಾಗ್ಲೂ ಕೆಲಸಕ್ಕೆ ಹೋಗುವಾಗ್ಲೂ 1 ನಯ ಪೈಸೆ ಮನೆ ಕೊಡ್ತಾ ಇರಲಿಲ್ಲ, ಇವಾಗ್ಲೂ ಅಷ್ಟೇ, ಇನ್ನು ನಾವೇನೇ ಎಲ್ಲ ನೋಡ್ಕೋಬೇಕು ಅಂತ ಹೇಳಿದ್ದಕ್ಕೆ ನಾವು ನೋಡ್ಕೋಬೇಕಾ, ನೀನೇನು ನಮ್ಮನ್ನೇನು ನೋಡ್ಕೋಬೇಡ ಅದಕ್ಕೆ ಕಡೋ, ನಾನೇನು ನಿನ್ನ ಹತ್ರ ದುಡ್ಡು ಕೇಳ್ತಾ ಇದ್ದೀನ, ನೀನು ನನಗೆ 1 ನಯ ಪೈಸೆ ಕೊಡಬೇಡ ಅಂತ ಹರಿ ಹೇಳ್ತಾನೆ ಕಂಟಿಗೆ. ಅದಕ್ಕೆ ಇನ್ನೇನು ಮಾಡ್ತೀಯ ಮತ್ತು ಈಗ ನಿನ್ನ ಸಂಸಾರ ಎಲ್ಲದೂ ನಾವೇ ನೋಡ್ಕೋಬೇಕು ಅಂತ ಹೇಳಿದಾಗ ನಿಂದ ಅದ ಸಮಸ್ಯೆ ಅಂತ ಹೇಳಿದ್ದಕ್ಕೆ ನೀನೇನು ಮಹಾ ಮನೆಗೆ ಮಾಡಿಬಿಟ್ಟಿದ್ಯಾ ನೋಡು ಅಂತ ಕಂಟಿಗೆ ಹರಿ ಹೇಳ್ತಾನೆ. ಅದಕ್ಕೆ ಮಹಾ ಮನೆಗೆ ಮಾಡದೇ ಇರ್ಬೋದು, ಆದರೆ ನೀನು ರಿಸೆಪ್ಷನ್ ಮಾಡಿದ್ದೀವಿ ಅಂತ ಹೇಳಿದ್ದಕ್ಕೆ ನಾನೇನು ಹೇಳಿದ್ವಾ ರಿಸೆಪ್ಷನ್ ಮಾಡು ಅಂತ ಕಂಟಿಗೆ ಹರಿ ಹೇಳ್ತಾನೆ. ಅದಕ್ಕೆ ನೀನು ಹೇಳಲಿಲ್ಲಪ್ಪ ಮತ್ತು ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದೆ ಅಂತ ಹೇಳಿದಾಗ ಎಲ್ಲರೂ ಊರು ಜನ ಬಂದು ನಿಂತಿದ್ರು, ಮರ್ಯಾದೆ ಕಾಪಾಡಬೇಕಲ್ಲ ಅದಕ್ಕೆ ಬಂದು ನಿಂತ್ಕೊಂಡೆ ಅಂತ ಹೇಳಿದಾಗ ಎಲ್ಲವುದು ನಮ್ಮ ಹಣೆ ಬರ, ಅಣ್ಣನೂ ಖರ್ಚು ಮಾಡಿದ್ದಾನೆ ಗೊತ್ತಾ ಅಂತ ಹೇಳಿದಾಗ ನಾವೇನು ಹೇಳಿದ್ವಾ ನೀನು ಖರ್ಚು ಮಾಡಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಈಗ ನಿನ್ನ ಸಂಸಾರ ನಿನ್ನನ್ನು ಎಲ್ಲ ನೋಡ್ಕೋಬೇಕಲ್ಲ ಅಂತ ಹೇಳಿದಾಗ ನಿಂದ ಅದ ಸಮಸ್ಯೆ, ಸರಿ ಬಿಡು, ಅವರು ಇದ್ದಾರೆ ಅಂತ ತಾನೇ ನೀನು ಇಷ್ಟೆಲ್ಲ ಮಾಡ್ತಿರೋದು, ನಾನು ಅವ್ರನ್ನ ಕರ್ಕೊಂಡು ಇವಾಗ ಬೇರೆ ಎಲ್ಲಾದರೂ ರೂಮ್ ಮಾಡ್ಕೊಂಡಿರ್ತೀನಿ ಅಂತ ಸಡನ್ನಾಗಿ ಹೇಳಿಬಿಡ್ತಾನೆ. ಅದನ್ನು ಚಂದನ ಹಿಂದೆಯಿಂದ ಕೇಳಿಸ್ಕೊತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.